ನಮಸ್ಕಾರ ಗೆಳೆಯರೇ. ಇಂದು ನಾವು ಮಲೆನಾಡಿನ ಮಡಿಲಲ್ಲಿರುವ ಅತ್ಯಂತ ಸುಂದರ ಮತ್ತು ಶಕ್ತಿಶಾಲಿ ಗಣಪತಿ ದೇವಾಲಯಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿದ್ದೇವೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ಸಮೀಪವಿರುವ ಈ ಕ್ಷೇತ್ರವೇ ಕಾರಣಗಿರಿ. ಇದನ್ನು ಸ್ಥಳೀಯವಾಗಿ ಕರಗಡಿ ಎಂದು ಕರೆಯುತ್ತಾರೆ. ರಸ್ತೆಯಲ್ಲಿ ಹೋಗುವ ಪ್ರವಾಸಿಗರನ್ನು ತನ್ನ ಕಾಂತಿಯಿಂದಲೇ ಸೆಳೆಯುವ ಈ ದೇವಾಲಯದ ವಿಶೇಷತೆಗಳೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿರುವ ಸಿದ್ಧಿವಿನಾಯಕನು ಉದ್ಭವಮೂರ್ತಿ, ಅಂದರೆ ಸ್ವಾಭಾವಿಕವಾಗಿ ಶಿಲೆಯಲ್ಲಿ ರೂಪುಗೊಂಡ ಗಣಪತಿ. ಭಕ್ತರ ಸಂಕಷ್ಟಗಳನ್ನು ತೀರಿಸಿ ಕೇಳಿದ ವರವನ್ನು ನೀಡುವ ಕಾರಣಿಕ ಪುರುಷನಾದ್ದರಿಂದ ಈ ಬೆಟ್ಟಕ್ಕೆ ಕಾರಣಗಿರಿ ಎಂಬ ಹೆಸರು ಬಂದಿದೆ. ಈ ದೇವಾಲಯದ ಅತಿದೊಡ್ಡ ಆಕರ್ಷಣೆಯೆಂದರೆ ಇಲ್ಲಿನ ಒಳಾಂಗಣ ವಿನ್ಯಾಸ. ದೇವಾಲಯದ ಗೋಡೆಗಳನ್ನು ಸಾವಿರಾರು ವರ್ಣರಂಜಿತ ಗಾಜಿನ ತುಂಡುಗಳು ಮತ್ತು ಕನ್ನಡಿಗಳಿಂದ ಕಲಾತ್ಮಕವಾಗಿ ಅಲಂಕರಿಸಲಾಗಿದೆ. ನೀವು ಒಳಗೆ ನಿಂತರೆ ಹತ್ತಾರು ದಿಕ್ಕಿನಿಂದ ನಿಮ್ಮದೇ ಪ್ರತಿಬಿಂಬ ಮತ್ತು ದೀಪಗಳ ಬೆಳಕು ಕಾಣುವುದು ಒಂದು ಅದ್ಭುತ ಅನುಭವ. ಈ ಮಿರರ್ ವರ್ಕ್ ಅಥವಾ ಕನ್ನಡಿ ಕೆಲಸವು ದೇವಸ್ಥಾನಕ್ಕೆ ಒಂದು ಅರಮನೆಯ ಕಳೆಯನ್ನು ತಂದುಕೊಟ್ಟಿದೆ. ಈ ದೇವಾಲಯವು ಶಿವಮೊಗ್ಗದಿಂದ ಸುಮಾರು 72.2 ಕಿಮೀ ದೂರದಲ್ಲಿದೆ. ನೀವು ಹೊಸನಗರದಿಂದ ಕೊಲ್ಲೂರಿಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಾಗಿದರೆ ಕೇವಲ 6.4 ಕಿಮೀ ದೂರದಲ್ಲಿ ಈ ಕ್ಷೇತ್ರ ಸಿಗುತ್ತದೆ. ದೇವಾಲಯದ ಆವರಣದಲ್ಲಿ ದೊಡ್ಡದಾದ ಮದುವೆ ಮಂಟಪವೂ ಇದೆ. ಇಲ್ಲಿ ವರ್ಷಪೂರ್ತಿ ಅನೇಕ ಶುಭ ಸಮಾರಂಭಗಳು ನಡೆಯುತ್ತಿರುತ್ತವೆ. ನೀವು ಕಾರಣಗಿರಿಗೆ ಭೇಟಿ ನೀಡಿದಾಗ ಹತ್ತಿರದಲ್ಲೇ ಇರುವ ಕುಂದಾದ್ರಿ ಬೆಟ್ಟ, ಹುಲಿಕಲ್ ಘಾಟ್ ಅಥವಾ ಹೊಸನಗರದ ರಾಮಚಂದ್ರಾಪುರ ಮಠಕ್ಕೂ ಭೇಟಿ ನೀಡಬಹುದು. ಮಲೆನಾಡಿನ ಪ್ರಕೃತಿ ಸೌಂದರ್ಯದ ನಡುವೆ ಈ ಆಧ್ಯಾತ್ಮಿಕ ಪಯಣ ನಿಮಗೆ ಖಂಡಿತ ಇಷ್ಟವಾಗುತ್ತದೆ. ನೀವೇನಾದರೂ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಅಥವಾ ಹೊಸನಗರಕ್ಕೆ ಪ್ರಯಾಣಿಸುತ್ತಿದ್ದರೆ ದಾರಿಯಲ್ಲಿ ಸಿಗುವ ಈ ಕರಗಡಿ ಸಿದ್ಧಿವಿನಾಯಕನ ದರ್ಶನ ಪಡೆಯುವುದನ್ನು ಮರೆಯಬೇಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ಹೆಚ್ಚಿನ ಪ್ರವಾಸಿ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.